ಈ ಚುನಾವಣೆ ಬಿಜೆಪಿ ಗೆಲ್ಲೋದಷ್ಟೇ ಅಲ್ಲ, ಭಾರತ ಗೆಲ್ಲಬೇಕು, ಪ್ರಪಂಚದಲ್ಲಿ ಭಾರತ ಗೆಲ್ಲಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ಇನ್ನು ಅಭಿವೃದ್ಧಿ ಕೆಲಸಗಳು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ದೇಶ ಅಭಿವೃದ್ಧಿ ಆಗ್ತಾ ಇದೆ. ಆ ಅಭಿವೃದ್ಧಿಯ ಪಾಲನ್ನು ನಮ್ಮ ಜಿಲ್ಲೆಗೆ ನಮ್ಮ ಲೋಕಸಭಾ ಸದಸ್ಯ BY ರಾಘವೇಂದ್ರ ಅವರು ಶಕ್ತಿ ಮೀರಿ ತಂದಿದ್ದಾರೆ. ಅದರ ವಿವರಗಳಿಗೆ ನಾನು ಹೋಗೋದಿಲ್ಲ, ಅವರೇ ಹೇಳಿದರು. ಈಗ ಹೊಳೆಬಾಗಿಲು ಸೇತುವೆ ಈ ದೇಶದಲ್ಲಿ ಒಂದು ಅತ್ಯುತ್ತಮವಾದ ಅಪರೂಪದ ಸೇತುವೆ ಕಟ್ತಾ ಇದ್ದಾರೆ. ನಮ್ಮ ಕಡೆ ಒಂದು ಗಾದೆ ಇತ್ತು, ಸಿಗಂದೂರು ಸೇತುವೆ ಆಗೋದು ಒಂದೇ, ನಮ್ಮನೆ ಹುಡುಗ ಬುದ್ಧಿ ಬರೋದು ಒಂದೇ ಅಂತ. ನಮ್ಮನೆ ಹುಡುಗಕ್ಕೆ ಬುದ್ಧಿ ಬರಲ್ಲ, ಸೇತುವೆ ಆಗೋದಿಲ್ಲ ಅಂತಿತ್ತು. ಅಂಥದ್ದನ್ನು ಯಡಿಯೂರಪ್ಪನವರು ಸುಳ್ಳು ಮಾಡಿದರು. ಅದನ್ನು ಸೇತುವೆ ಕಟ್ಟಿ ನಮ್ಮನೆ ಹುಡುಗಗೆ ಬುದ್ಧಿಯೂ ಬರ್ತದೆ, ನಮ್ಮೂರಿನ ಸೇತುವೆ ಆಗುತ್ತೆ ಅಂಥೇಳಿ ಸಾಹೇಬರು ಆಶೀರ್ವಾದದೊಂದಿಗೆ ರಾಘವೇಂದ್ರ ಅವರು ಕಾರ್ಯಗತ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನು ಬೆಂಬಲಿಸೋಣ. ರಾಘವೇಂದ್ರ ಅವರಿಗೆ ಆಶೀರ್ವದಿಸಬೇಕು, ಯಡಿಯೂರಪ್ಪನವರಿಗೆ ಬೆಂಬಲಿಸಬೇಕು, ಮೋದಿಯವರಿಗೆ ಬೆಂಬಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನು ದೇಶದ ಅನೇಕ ಹಿರಿಯರು ಮಾತಾಡೋರು ಇದ್ದಾರೆ ದೇಶದ ವಿಷಯಗಳನ್ನು. ಒಂದೇ ಒಂದು ಸಣ್ಣ ವಿಷಯಗಳನ್ನು ಪ್ರಸ್ತಾಪ ಮಾಡಿ ನಾನು ಮುಗಿಸ್ತೇನೆ. ಇತ್ತೀಚೆಗೆ ಒಂದು 3-4 ತಿಂಗಳ ಹಿಂದೆ ಒಂದು ಸುದ್ದಿಯನ್ನು ನಾವೆಲ್ಲ ಓದಿದ್ವಿ. ಕತಾರ್ ದೇಶಕ್ಕೆ 8 ಜನ ನಮ್ಮ ನೌಕಾಪಡೆಯ ನಿವೃತ್ತ ಯೋಧರು ಕೆಲಸಕ್ಕೆ ಹೋಗಿದ್ದರು. ಅಲ್ಲಿ ಆ ದೇಶದ ಕೆಲಸಕ್ಕೆ ಅಲ್ಲಿ ಯಾವುದೋ ಒಂದು ವ್ಯತ್ಯಾಸದಿಂದಾಗಿ ಅವರಿಗೆ 8 ಜನರಿಗೆ ಮರಣದಂಡನೆ ಶಿಕ್ಷೆ ಜಾರಿಯಾಗಿತ್ತು ಆ ದೇಶದಲ್ಲಿ, ಮುಸ್ಲಿಂ ಕಂಟ್ರಿಯಲ್ಲಿ. ಎಲ್ಲರೂ ಏನು ಇನ್ನೇನು ಬಿಡಿಸ್ಕೊಂಬರೋಕೆ ಆಗೋದಿಲ್ಲ, ಏನು ಅದಕ್ಕೆ ಉತ್ತರನೇ ಇಲ್ಲ, ಯಾರ ಹತ್ರನೂ ಮಾತೇ ಇಲ್ಲ. ಅಂಥದ್ರಲ್ಲಿ ಆ 8 ಜನರನ್ನು ಇತ್ತೀಚೆಗೆ 1.5 ತಿಂಗಳ ಹಿಂದೆ ಅವರು ಮಧ್ಯರಾತ್ರಿಯಲ್ಲಿ ದೆಹಲಿಗೆ ಬಂದು ಹೇಳಿದ್ರು. ಯಾರು? ಕತಾರ್ ದೇಶದಲ್ಲಿ ಮುಸ್ಲಿಂ ಕಂಟ್ರಿಯಲ್ಲಿ ಅವರಿಗೆ ಮರಣದಂಡನೆ ಆಗಿತ್ತು. ಈ ಪ್ರಪಂಚದಲ್ಲಿ ಅಂಥದ್ದು ಆದದ್ದಿಲ್ಲ, ಬಿಡಿಸಿಗೆ ಬಂದದ್ದಿಲ್ಲ. ಅಂಥ ಕೆಲಸವನ್ನು ಈ ದೇಶದ ಪ್ರಧಾನಿ ಮಾಡಿದರು. ಇದೊಂದು ಸಣ್ಣ ಉದಾಹರಣೆ, ಅನೇಕ ಉದಾಹರಣೆಗಳನ್ನು ಹಿರಿಯರೆಲ್ಲ ಕೊಡ್ತಾರೆ. ಇಷ್ಟು ವಿಷಯಗಳನ್ನು ಹೇಳಿ, ಇನ್ನು ಅಭಿವೃದ್ಧಿ ಕೆಲಸಗಳು, ಕುಡಿಯುವ ನೀರೇ ಇರಲಿಲ್ಲ ಮಲೆನಾಡಿನಲ್ಲಿ. ಎಲ್ಲೆಲ್ಲಿ ನೋಡಿದ್ರು ಮಳೆಗಾಲದಲ್ಲಿ ನೀರು, ಬೇಸಿಗೆನಲ್ಲಿ ಇವತ್ತು ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಹೊಸನಗರ ತಾಲೂಕಿಗೆ 423 ಕೋಟಿ ರೂಪಾಯಿಲಿ 1165 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಇದೇ ಪ್ರಧಾನಿ ಮೋದಿಯವರು ಇದೇ ಊರಿನಲ್ಲಿ ಉದ್ಘಾಟನೆ ಮಾಡಿದರು. ಸಾಗರಕ್ಕೆ 133 ಹಳ್ಳಿಗಳಿಗೆ 13 ಗ್ರಾಮ ಪಂಚಾಯತ್ಗಳಿಗೆ ಸುಮಾರು 123 ಕೋಟಿ ರೂಪಾಯಿಗಳಲ್ಲಿ ಮಲೆನಾಡಿಗೆ ಕುಡಿಯುವ ನೀರಿನ ಯೋಜನೆ 10 ಹಲವು ಇದ್ದಾವೆ. ಅದರ ವಿವರಗಳಿಗೆ ಹೋಗೋದಿಲ್ಲ. ಇಷ್ಟನ್ನು ಹೇಳಿ ಸ್ನೇಹಿತರೆ, ಭಾಳ ಜನ ಮಾತಾಡ್ತಾರೆ ನಮ್ಮಲ್ಲಿ. ಈ ರಾಘಣ್ಣ ಭಾಳ ಹಗುರಾಗ್ಬಿಟ್ಟಿದ್ದಾರೆ. ಯಾರು ಕೇಳಿದ್ರು ರಾಘಣ್ಣ 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 ಅಂತಾರೆ. ನಾನು ಕೆಲವು ಸರಿ ರಾಘಣ್ಣರೇ ಅಂತೀನಿ. ಇನ್ನೊಂದು ಸ್ವಲ್ಪ ದಿನ ಈ ಚುನಾವಣೆ ಆದ ನಂತರ ಈ ರಾಘಣ್ಣನ ಒಂದು ಸಾಹೇಬರು ಮಾಡಬೇಕಾಗಿದೆ. ರಾಘಣ್ಣ ಸಾಹೇಬರು ರಾಘಣ್ಣ ಅಲ್ಲ ಸಾಹೇಬರು ಅನ್ಬೇಕು. MP ಸಾಹೇಬರು, ಕೇಂದ್ರದ ಸಾಹೇಬ್ರು ಆಗ್ಬೇಕಾದ್ರೆ ಏನಾಗಬೇಕು, ಅದನ್ನು ಸಾಹೇಬರು ಮಾಡ್ಬೇಕು. ನಮ್ಮ ದೊಡ್ಡ ಸಾಹೇಬರು ಮಾಡ್ಬೇಕು. ಅವರನ್ನು ರಾಘಣ್ಣ ಅಂತ ಕರೆದು ಈಗ ನಾವು 15-20 ವರ್ಷ ಆಯಿತು. ಇನ್ಮೇಲೆ ರಾಘಣ್ಣ ಸಾಹೇಬರು ಆಗಬೇಕು ಅಂದರೆ ಕೇಂದ್ರದಲ್ಲಿ ಒಂದು ಕ್ಯಾಬಿನೆಟ್ ಸಚಿವರಾಗಿ ಬಂದರೆ ನಮಗೆ ನೋಡ್ರಿ ಆಗ ರಾಘಣ್ಣ ಸಾಹೇಬರು ಆಗ್ತಾರೆ. ಈಗ ಯಾರು ನೋಡಿದ್ರು ರಾಘಣ್ಣ ಅಂತ ಮಧ್ಯೆ ಅಡ್ಡ ಹಾಕ್ತೀವಿ ನಾವು. ಇಲ್ಲ, ಸಾಹೇಬ್ರನ್ನ ಕರಿಬೇಕು, ತಡಿ ಸರಿ ಸಾಹೇಬ್ರು ಕರಿಬೇಕು. ಈ ಥರ ಒಂದು ಆಗೋ ಹಾಗೆ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಾವು ನೀವೆಲ್ಲರೂ ಈ 51 ದಿನ ಚುನಾವಣಾ ಕೆಲಸವನ್ನು ಮಾಡಬೇಕು. ಚುನಾವಣೆಯಲ್ಲಿ ಬರೀ ಹೋಗಲಿದ್ರೆ, ಹಾಡಿದರೆ, ಭಾಳ ಶಾಲ್ ಹಾಕಿದರೆ, ದೊಡ್ಡ ಮೊಮೆಂಟಸ್ ಕೊಟ್ಟರೆ ಲೆಕ್ಕ ಹಾಕಲ್ಲ. ಕೌಂಟಿಂಗ್ ದಿನ ಎಷ್ಟು ಓಟ್ ಬಿದ್ದಿದೆ ಅಂತ ಲೆಕ್ಕ ಹಾಕಿ ರಾಘಣ್ಣ ಅವರು 2,23,317 ಮತಗಳಿಂದ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಸನ್ಮಾನ ಮಾಡಿದ್ರು, ಅವ್ರಿಗೆ ಹೋಗಲಿದ್ರು, ಅದಕ್ಕಾಗಿ ಅವರಿಗೆ 100 ಓಟ್ ಸೇರಿಸುವಂತೆ ಎಲ್ಲೂ ಸೇರಿಸೋ ವ್ಯವಸ್ಥೆ ಇಲ್ಲ. ಆದ್ದರಿಂದ ನಾವೆಲ್ಲರೂ ಹಗಲು ರಾತ್ರಿ ಈ 51 ದಿನಗಳ ಕಾಲ ಕೆಲಸ ಮಾಡೋಣ ಅಂತ ಶಿವಮೊಗ್ಗ ಜಿಲ್ಲೆಯವರಿಗೆ ಹೇಳ್ತಾ, ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳನ್ನು, ಈ ರಾಜ್ಯದ 28 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡ್ಬೇಕು. ಯಡಿಯೂರಪ್ಪ ಸಾಹೇಬರಿಗೆ ಗೌರವವನ್ನು ನಾವು ತಂದುಕೊಡ್ಬೇಕು. ಅವರೇ ಅಭ್ಯರ್ಥಿ ಅಂತ ತಿಳಿದು ಕೆಲಸ ಮಾಡೋಣ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.